ಹಲೋ ಹಲೋ, ನಿಮ್ ಗಂಡ ಪರ್ಸ್ ಬಿಸ್ಕೊಂಡು ಹೋಗ್ತೀರ ನೋಡಿ. ಹಲೋ, ಅವ್ನು ನನ್ ಗಂಡ ಅಲ್ಲ, ನನ್ ಡ್ರೈವರ್. ಗೊತ್ತಿಲ್ದೆ ಏನೇನೋ ಮಾತಾಡ್ತಾರೆ ಇಡಿಯಟ್ಸ್. ಮತ್ತೆ ಪರ್ಸಲ್ಲಿ ನಿಮ್ ಫೋಟೋ ಇದೆ. ಏನ್ ವಿಚಿತ್ರನೋ ಇದು. ಇವ್ರು ನೋಡಿದ್ರೆ ಅವನ್ನ ಡ್ರೈವರ್ ಅಂತ ಹೇಳ್ತಿದ್ದಾರೆ, ಅವನು ಇವ್ರ ಫೋಟೋನೇ ಪರ್ಸಲ್ಲಿ ಇಟ್ಕೊಂಡಿದ್ದಾನೆ. ಇದೆಲ್ಲ ದಿಢೀರ್ ಅಂತ ಶ್ರೀಮಂತರಾಗಕ್ ಮಾಡ್ಬೇಕಾಗಿರೋ ಟೆಕ್ನಿಕ್ ಕಣೋ. ಏನೋ ಹೇಳ್ತಾ ಇದ್ಯಾ? ಅದೇ ಕಣೋ, ಒಂದ್ ಒಳ್ಳೆ ಸೌಂಡ್ ಪಾರ್ಟಿ ನೋಡಿ ಸ್ಕೆಚ್ ಹಾಕೋದು, ಆಮೇಲೆ ಡ್ರೈವರ್ ಕೆಸಕ್ ಸೇರ್ಕೊಳ್ಳೋದು. ಈ ರೀತಿ ಫೋಟೋ ಗೀಟ ಎಲ್ಲ ಪರ್ಸಲ್ಲಿ ಇಟ್ಕೊಂಡು ಮರಳು ಮಾಡಿ ಪಟಾಯಿಸ್ಕೊಳ್ಳೋದು, ಆಮೇಲೆ ಡ್ರೈವರ್ ಪಟ್ಟದಿಂದ ಓನರ್ ಪಟ್ಟಕ್ಕೆ ಇರೋದು. ಇಷ್ಟೇ ತಾನೇ? ಇಂಥವೆಲ್ಲ ಎಷ್ಟು ನೋಡಿಲ್ಲ ನಾವು. ಹೌದು, ಈ ಕಾಲದಲ್ಲಿ ಇದೇ ತಾನೇ ನಡೀತಾ ಇರೋದು. ಮೋಸ್ಟ್ಲಿ ಆ ಹುಡ್ಗಿ ನೋಡ್ಲಿ ಅಂತಾನೆ ಪರ್ಸ್ ಬಿಡ್ಸ್ಕೊಂಡು ಹೋದ ಅನ್ಸುತ್ತೆ. ಏನ್ ಶಫಾಲಿ, ನಾವ್ ಅನ್ಕೊಂಡಿದ್ ಕೆಲ್ಸ ಮುಗಿತು ತಾನೆ? ನಾನ್ ಹೇಳ್ದಾಗೆ ಅವನಲ್ಲಿಂದ ಓಡಿಸಿದಾಯ್ತು ತಾನೆ? ಕಿಟಕಿಯಲ್ಲಿ ಕತ್ತಿಟ್ಟು ತಬ್ಬಿಸ್ಕೊಂಡವರು ಡೋರಿಂದ ರಾಯಲ್ ಆಗಿ ಎಂಟ್ರಿ ಕೊಟ್ರು ಮೇಡಮ್. ಏನ ಹೇಳ್ತಿದ್ಯಾ ನೀನು? ನಿನ್ನಿಂದ ಒಂದ್ ಸಿಂಪಲ್ ಕೆಲ್ಸನೂ ಸರಿಯಾಗಿ ಮಾಡೋದಿಕ್ಕಾಗ್ಲಿಲ್ವಾ? ನಾನೇನು ನನ್ನ ಕೆಲ್ಸನ ಕರೆಕ್ಟ್ ಆಗಿ ಮಾಡ್ದೆ ಮೇಡಮ್. ಅವ್ರು ತಮ್ಮ ಬುದ್ಧಿವಂತಿಗೆ ತಪ್ಸ್ಕೊಳ್ಳೋದಲ್ದೆ ನಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಸಿದ್ರು ಮೇಡಮ್. ಅಷ್ಟೇ ಅಲ್ಲ ಮೇಡಮ್, ನನ್ ಜಾಗದಲ್ಲಿ ಬೇರೆ ಯಾರಿದ್ರು ನಿಮ್ ಹೆಸರು ಹೊರಗಡೆ ಬಂದಿರೋದು ಮೇಡಮ್. ಆ ತರ ಸಿಚುವೇಶನ್ ಕ್ರಿಯೇಟ್ ಮಾಡ್ಬಿಟ್ರು ಮೇಡಮ್. ಏನ್ ಮಾತಾಡ್ತಾ ಇದ್ಯಾ? ಹಾಗೇನಾದ್ರೂ ನಿನ್ನ ಡೋಂಟ್ ವರಿ ಮೇಡಮ್, ನಿಮ್ ಋಣ ನನ್ ಮೇಲೆ ಇರೋದ್ರಿಂದ ಯಾವ ಕಾರಣಕ್ಕೂ ನಿಮ್ ಹೆಸರು ಬಾಯಿ ಬಿಡಲ್ಲ. ಅವರು ನೀವು ಅನ್ಕೊಂಡಿರೋ ತರ ವ್ಯಕ್ತಿ ಅಲ್ಲ ಮೇಡಮ್. ನಾನ್ ದುಡ್ಡಿನ ಆಸೆಗೆ ಇದೆಲ್ಲ ಮಾಡ್ದೆ ಅಂತ ಒಪ್ಕೊಂಡ್ರು ಕೂಡ ಇಲ್ಲ, ನಿನ್ ಹಿಂದೆ ಬೇರೆ ಯಾರೋ ಇದ್ದಾರೆ ಅಂತ ಈಸಿಯಾಗಿ ಕಂಡಿಡ್ಬಿಟ್ರು. ನಿಜವಾಗ್ಲೂ ಅವ್ರು ತುಂಬಾ ಬ್ರಿಲಿಯಂಟು ಮೇಡಮ್. ನಿನ್ ಕೈಯಲ್ಲಿ ಈ ಕೆಲ್ಸ ಮಾಡಕ್ ಆಗ್ಲಿಲ್ಲ ಅಂತ ಹೇಳು, ಅದನ್ನ ಬಿಟ್ಟು ಸುಮ್ನೆ ಅವ್ನ್ ಯಾವನ್ಗೂ ಬಿಲ್ಡಪ್ ಕೊಡ್ಬೇಡ. ನೀವು ಒಂದ್ ಯೋಚನೆ ಮಾಡಿದ್ರೆ ಅವ್ರು 10 ಯೋಚನೆ ಮಾಡ್ತಾರೆ. ಅವನು ಎಷ್ಟೇ ಸ್ಮಾರ್ಟ್ ಆಗಿದ್ರು ಅವನಿಗೆ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಅವನ್ನ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಡು. ಓಕೆ ಮೇಡಮ್. ಅಲ್ಲ ಮಾಮ್, ಅವಳು ಏನಾದ್ರು ನಿನ್ನ ಹೆಸರು ಬಾಯ್ ಬಿಟ್ಟಿದ್ರೆ ಏನ್ ಮಾಮ್ ಕತೆ? ಅವಳು ಬಾಯಿ ಬಿಡಲ್ಲ ಅಂತ ಗೊತ್ತಿದ್ದೆ ನಾನು ಅವಳಿಗೆ ಈ ಡೀಲ್ ಕೊಟ್ಟಿದ್ದು. ಇಲ್ಲ ಅಂದ್ರೆ ನಾನು ಯಾಕಿಷ್ಟು ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೆ. ನೋಡು, ಇಂಥವ್ರೆಲ್ಲ ನಮಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಮಾಮ್, ಅವಳು ನಿನ್ನ ಹೆಸರು ಬಾಯ್ ಬಿಡಲ್ಲ, ಓಕೆ. ಝಾನ್ಸಿ ಏನಾದ್ರು ಅವಳನ್ನ ಕೆಲ್ಸದಿಂದ ಕಿತ್ ಬಿಸಾಕಿದ್ರೆ ಪಾಪ ಮಾಮ್, ಅವಳ ಕೆರಿಯರ್ ಎಲ್ಲ ಸ್ಪಾಯ್ಲ್ ಆಗುತ್ತಲ್ವಾ? ಪ್ರಣವ್, ಯುದ್ಧ ಗೆಲ್ಲಬೇಕು ಅಂದ್ರೆ ಸೈನಿಕರು ಸಾಯ್ಲೇಬೇಕು. ನಾವಿವಾಗ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಆ ರಾಘವೇಂದ್ರನ ಅಲ್ಲಿಂದ ಹೇಗೆ ಹೊರಗಡೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ. ಮೇಡಮ್ ಬನ್ನಿ ಕೂತ್ಕೊಳ್ಳಿ. ತಗೊಳ್ಳಿನ್ ಪರ್ಸ್. ಅಯ್ಯೋ, ನಾನು ಪರ್ಸ್ ಬೀಳ್ಸ್ಕೊಂಡಿದ್ನ, ಮತ್ತೆ ನಿಮ್ ಕೈ ಸಿಕ್ತಲ್ಲ ನೀವೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬನ್ನಿ ಕೂತ್ಕೊಳ್ಳಿ. ಮೊದ್ಲಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೇಕು. ಏನ್ ಪ್ರಣವ್, ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾ ಏನೋ ಪ್ಲಾನ್ ಮಾಡ್ತಾ ಇದೀಯಾ? ಝಾನ್ಸಿನ ಇಂಪ್ರೆಸ್ ಮಾಡೋದಕ್ಕೆ ಒಂದು ಸೂಪರ್ ಡೂಪರ್ ಪ್ಲಾನ್ ಮಾಡ್ತಾ ಇದೀನಿ ಡ್ಯಾಡ್. ಒಂದು ಪ್ಲಾನ್ ಏನು ಅಂತ ಹೇಳು, ಅದು ಸೂಪರು ಪಾಪರು ಅಂತ ಆಮೇಲೆ ನಾನು ಹೇಳ್ತೀನಿ. ಡ್ಯಾಡ್, ಇವಾಗ ನಾನೇ ಒಂದಷ್ಟು ಜನ ರೋಡಿಗೆ ಹೈಯರ್ ಮಾಡ್ಕೊಂಡು ಝಾನ್ಸಿನ್ ಕಿಡ್ನಾಪ್ ಮಾಡೋ ತರ ನಾಟಕ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ. ಅವ್ರು ಕಿಡ್ನಾಪ್ ಮಾಡೋ ಟೈಮ್ಗೆ ನಾನು ಅಲ್ಲಿಗೆ ಎಂಟ್ರಿ ಆಗಿ ಅವಳನ್ನ ಸೇವ್ ಮಾಡಿ ಅವಳ ಮುಂದೆ ಹೀರೋ ಆಗಿ ಇಂಪ್ರೆಸ್ ಮಾಡ್ತೀನಿ. ಹೌಸ್ ಮೈ ಪ್ಲಾನ್? ಡಬ್ಬಾ ತರ ಇದೆ. ನೀನೇನಾದ್ರೂ ಪ್ಲಾನ್ ಮಾಡಿದ್ರೆ ಹೀರೋ ಆಗಲ್ಲ ಕಣೋ, ಪಕ್ಕಾ ಕಾಮಿಡಿ ಪೀಸ್ ಆಗ್ತೀಯಾ. ಯಾಕೆ ಡ್ಯಾಡ್ ಈಗ ಹೇಳ್ತೀಯಾ? ಎಲ್ಲ ಮೂವಿಯಲ್ಲೂ ಹೀರೋ ಕಾಪಾಡಿದಾಗ ಅದೇ ತಾನೇ ಆಗೋದು. ಪರಿಸ್ಥಿತಿನ ಬಳಸ್ಕೊಂಡು ಹೀರೋ ಆಗ್ಬೇಕೆ ಹೊರತು ಪರಿಸ್ಥಿತಿನ ಕ್ರಿಯೇಟ್ ಮಾಡಿ ಹೀರೋ ಆಗೋದಲ್ಲ. ಡ್ಯಾಡ್, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು ಅನ್ನೋ ಡೈಲಾಗ್ ಕೇಳಿದ್ಯಾ ತಾನೆ? ನೀನ್ ಇದೇ ಪ್ಲಾನ್ ಇಟ್ಕೊಂಡು ಟ್ರೈ ಮಾಡಿದ್ರೆ ಪಕ್ಕಾ ಫೇಲ್ಯೂರ್ ಆಗ್ತೀಯಾ. ನೋಡ್ತಾ ಇರು. ಏನು ಕಿಂಡಲ್ ಮಾಡ್ತಿದ್ಯಾ? ಆ ದೇವರೇ ಬಂದ್ರು ನಿಮ್ಮಮ್ಮ ಮಗಂಗೆ ಬುದ್ಧಿ ಹೇಳಕ್ ಸಾಧ್ಯ ಇಲ್ಲ ಗುರು. ಏನೋ ನನ್ನ ಮಗಳು ಓದ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ನಿಮ್ಮಿಂದ ದೂರ ಇರೋದ್ರಿಂದ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾಳೆ ಅನ್ನೋ ಸಮಾಧಾನ ನನಗೆ. ನೀನೇನೇ ಹೇಳಿದ್ರು ಈ ವಿಚಾರದಲ್ಲಿ ನನ್ನ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳಲ್ಲ. ಓಹೋ,
ಏನ್ ಪ್ರಣವ್ ಅದು? ತುಂಬಾ ಸೀರಿಯಸ್ ಮ್ಯಾಟರ್ ಮಾಮ್. ಮ್ಯಾಟ್ರೇನು ಸೀರಿಯಸ್, ಅದು ಸಿಚುವೇಶನ್ ಮಾತ್ರ ಪಕ್ಕಾ ಕಾಮಿಡಿ ಆಗಿರುತ್ತೆ. ನೋಡ್ತಾ ಇರು. ಪ್ರಣವ್, ನಿಮ್ಮಪ್ಪ ನಿನ್ ಕಾಲ್ ಎಳಿತಾ ಇದ್ದಾನೆ ಅಂದ್ಮೇಲೆ ನೀನು ಪಕ್ಕ ಝಾನ್ಸಿ ವಿಷಯದಲ್ಲಿ ಯಾವ್ದೋ ಪ್ರಯತ್ನಕ್ಕೆ ಕೈ ಹಾಕಿದ್ಯಾ ಅಂತ ಆಯ್ತು. ಯು ಡೋಂಟ್ ವರಿ, ಕ್ಯಾರಿ ಆನ್. ಥ್ಯಾಂಕ್ಸ್ ಮಾಮ್. ನೋಡ್ತಾ ಇರು ಮಾಮ್, ನಾಳೆ ನಾನು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ಒಂದ್ ನಿಮಿಷ ಕಾರ್ ನಿಲ್ಸು. ಮೇಡಮ್, ಇನ್ನು ಟೈಮ್ 6 ಗಂಟೆ ಆಗಿಲ್ಲ, ಅವ್ರ ಡ್ಯೂಟಿ ಮುಗುದಿಲ್ಲ ಅಂತದ್ರಲ್ಲಿ ಸಡನ್ ಆಗಿ ಗಾಡಿ ನಿಲ್ಸು ಅಂತ ಹೇಳ್ತಿದ್ದೀರಾ? ಮೇಡಮ್, ನಂಗೂ ಡ್ರೈವಿಂಗ್ ಬರಲ್ಲ, ಮತ್ತೆ ಇವ್ರನ್ನ ರಿಕ್ವೆಸ್ಟ್ ಮಾಡಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ ಮೇಡಮ್. ಇನ್ನೊಂದ್ಸಲ ಯೋಚನೆ ಮಾಡಿ. ನಾನ್ ಕಾರ್ ನಿಲ್ಸು ಅಂತ ಹೇಳಿದ್ದು ಎಳ್ನೀರ್ ಕುಡಿಯೋದಕ್ಕೆ. ಎಳ್ನೀರ್ ತಗೋಬೋಗು. ಓ ಅದ್ಕ ಸಾರಿ ಮೇಡಮ್. ರಾಘು ಸರ್, ಮೇಡಮ್ ಮೂಡ್ನೇ ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ. ರಾಯ್, ಇಲ್ಲಿ ನೋಡಿ ಎಳ್ನೀರಂಗಡಿ. ಸರ್, ಎಳ್ನೀರ್ ಅಂಗಡಿ ನೋಡಿನೇ ಮೇಡಮ್ ಗಾಡಿ ನಿಲ್ಸಕ್ ಹೇಳಿದ್ದು. ಇದು ಸಾಮಾನ್ಯವಾಗಿರೋ ಎಳ್ನೀರಂಗಡಿ ಅಲ್ಲ ರಾಯ್. ಎಲ್ಲ ಎಳ್ನೀರ್ ಅಂಗಡಿ ಒಂದೇ ಅಲ್ವಾ ಸರ್? ಇವ್ರೇನ್ ತೆಂಗಿನ ಮರದಲ್ಲಿ ಬಿಟ್ಟಿರೋ ಎಳ್ನೀರ್ನ ಬಿಟ್ಟು ಬೇರೆ ಮರದಲ್ಲಿ ಬಿಟ್ಟಿರೋ ಎಳ್ನೀರ್ನ ತಗೊಂಡ್ ಬಂದ್ ಮಾರ್ತಾ ಇದಾರಾ? ಅದ್ ಹಾಗಲ್ಲ ರಾಯ್, ಇದು ನಮ್ಮ ಹಳೇ ಸ್ಪಾಟ್. ಮೊದ್ಲು ಮೇಡಮೇ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಏನ್ ಆಶ್ಚರ್ಯ ಸರ್, ಮೇಡಮ್ ಹಳೆ ನೆನಪುಗಳನ್ನ ಮರ್ತಿರ್ಬೋದು, ಆದ್ರೆ ಹಳೆ ಸ್ಪಾಟ್ ಮರ್ತಿಲ್ಲ ನೋಡಿ. ಹೌದು, ಅಂತದ್ದೇನಾಗಿತ್ತು ಸರ್ ಇಲ್ಲಿ? ಅದೇನಂದ್ರೆ ರಾಯ್, ನಾವು ಮುಂಚೆ ಇಲ್ಲಿಗೆ ಬರ್ತಾ ಇದ್ವಿ. ಅಣ್ಣ, 2 ಎಳ್ನೀರು. ಎರಡಾ ಕೊಟ್ಟೆ. ಅಣ್ಣ, ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪ ಹೇಳಿ ಮೇಡಮ್. ನಿಮ್ಗೆ ನೀರ್ ಜಾಸ್ತಿ ಇರೋದ್ ಬೇಕಾ ಇಲ್ಲ ಗಂಜಿ ಇರೋದ್ ಬೇಕಾ? ಅಣ್ಣ, ನೀವು ಜಾಸ್ತಿ ನೀರಿರೋದೇ ಹೊಡೀರಿ, ಆದ್ರೆ ಈಗ ನಂಗೆ ಹೆಲ್ಪ್ ಆಗ್ಬೇಕಾಗಿರೋದೇ ಬೇರೆ. ಬೇರೆನಾ? ಅಭಿಮಾನಿಗಳೇ ದೇವ್ರು ಅಂದ್ರು ಅಣ್ಣವರು, ಗ್ರಾಹಕರೇ ದೇವ್ರು ಅಂದ್ರು ನಮ್ಮಂಥವ್ರು. ಅದೇನ್ ಮಾಡ್ಬೇಕು ಹೇಳಿ ಮೇಡಮ್. ಇಷ್ಟೇ ತಾನೇ? ಓಕೆ ಬಿಡಿ ಮೇಡಮ್, ನಾನ್ ಮಾಡ್ತೀನಿ. ನೀವ್ ಕೇಳೋದ್ ಹೆಚ್ಚ, ನಾನ್ ಮಾಡೋದ್ ಹೆಚ್ಚ. ಅಣ್ಣ ಆಯ್ತಾ? ಆಯ್ತು ಸರ್, ಆಗೋಯ್ತು ಸರ್. ತಳಿ ಸರ್. ಇನ್ನೊಂದ್ ಕುಡಿ. ಯಜಮಾನ್ರೆ, ಒಂದು ಎಳ್ನೀರ್ಗೆ 2 ಸ್ಟ್ರಾ ಹಾಕೊಂಡು ಇಬ್ರು ಒಟ್ಟಿಗೆ ಕುಡೀರಿ ಅಂತ ಅವರೇ ಕೊಟ್ಟಿರೋದು. ನಾನೇನ್ ಹೇಳಿಲ್ಲಪ್ಪ. ನೋಡಿ ಮೇಡಮ್, ಇದೇ ಕಿತಾಪತಿ ಬೇಡ ಅಂತ ಹೇಳೋದು. ಕಿತಾಪತಿನೂ ಅಲ್ಲ, ಸೀತಾಪತಿನೂ ಅಲ್ಲ, ಪತಿ ಪತ್ನಿಯರಿಗೆ ಅಂತ ಅವರೇ ಕೊಟ್ಟಿರೋದು. ನೀವೇ ಹೇಳಿರಣ್ಣ ಯಾಕೆ ಕೊಟ್ಟಿದ್ದೀರಾ ಅಂತ. ಅದೇನಿಲ್ಲ ಮೇಡಮ್, ನಮ್ಮ ಅಂಗಡಿ ಕಪ್ಪಲ್ ಸ್ಪಾಟ್ ಅಂತಾನೆ ಫೇಮಸ್. ಸಾಮಾನ್ಯವಾಗಿ ಇಲ್ಲಿ ಬರೋ ಕಪ್ಪಲ್ಸ್ ಎಲ್ಲ ಹಿಂಗೆ ಮೇಡಮ್ ಎಳ್ನೀರು ಕುಡಿಯೋದು. ನೀವು ಹಂಗೆ ಕುಡೀರಿ, ಮಜವಾಗಿರುತ್ತೆ. ವಾ, ಸೂಪರ್ ಅಣ್ಣ. ಯಜಮಾನ್ರೆ, ಬನ್ನಿ ನಾವು ಹಾಗೆ ಕುಡಿಯೋಣ. ನೋಡಿ ಮೇಡಮ್, ಸುಮ್ನೆ ಇರಿಟೇಟ್ ಮಾಡ್ಬೇಡಿ, ನಾನು ಬೇರೆ ಇಸ್ಕೊಂತೀನಿ. ನೀವೇ ಕುಡೀರಿ, ನಂಗೆ ಎಳ್ನೀರೇ ಬೇಡ. ಅಲ್ಲ ಸರ್, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಗಾದೆನೇ ಇಲ್ವಾ ಸರ್? ಅದು ಹಂಗೆ ಇದ್ರೇನೆ ಚಂದ ಸರ್. ಹಿಂಗ್ ಬೀದಿಲೆಲ್ಲ ಕೋಪ ಮಾಡ್ಕೊಂಡ್ರೆ ನೋಡಕ್ ಚೆನ್ನಾಗಿರಲ್ಲ ಸರ್. ಏನು, ನಾವಿಬ್ರು ಜಗಳ ಆಡಿದೀವಿ ಅಂತ ನಿಮ್ಮ ಹತ್ರ ಹೇಳಕ್ ಬಂದಿದ್ವಾ? ಓಹೋ, ನಿಮ್ ಹೆಂಗಸರಿಗೆ ತವ್ರ ಮನೆಗ್ ಬಿಡಕ್ ಕರ್ಕೊಂಡ್ ಹೋಗ್ತಾ ಇದ್ದೀರಾ? ಕಳ್ಸ್ಕೊಡೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಮೇಡಮ್ ನಿಮ್ ಯಜಮಾನ್ರಿಗೆ. ಅಣ್ಣ, ಸುಮ್ನೆ ಇರ್ತೀರಾ? ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತೀರಾ? ಬಿಡಿ ಸರ್, ಎಲ್ಲಾ ಗಂಡಸರು ಬಾಧೆನೂ ಅದೇ ಅಲ್ವೇ? ಅಣ್ಣ, ಎಷ್ಟಣ್ಣ ಮಾತಾಡ್ತೀರಾ? ಸುಮ್ನೆ ನಿಂತ್ಕೊಳ್ಳಿ. ನಮ್ಮ ಬಂಡವಾಳನೇ ಮಾತಲ್ವಾ ಸರ್? ಬಾಯಿ ಒಂದಿದ್ರೆ ಬರಡು ಭೂಮಿಲೂ ಬದುಕೋದಂತೆ ಸಾರ್. ಅಣ್ಣ, ಸೂಪರ್ ಆಗಿ ಹೇಳಿದ್ರಿ. ಇಂತ ಒಳ್ಳೆ ಮಾತು ಹೇಳಿದಕ್ಕೆ ಥ್ಯಾಂಕ್ ಯು ಅಣ್ಣ. ಯಜಮಾನ್ರೆ, ಮಾತಿಂದನೂ ಪ್ರೀತಿ ಕೊಡ್ಬೋದು, ಎಳ್ನೀರ್ ಕುಡಿತಾನು ಪ್ರೀತಿ ಕೊಡ್ಬೋದು. ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡ್ತೀರಾ? ಯಜಮಾನ್ರೆ, ಈಗೇನ್ ಕುಡಿತೀರಾ ಅಥವಾ ನಾನು ರೋಡಲ್ಲೇ ರಂಪಾಟ ಮಾಡ್ಲಾ? ರೀ, ಕುಡಿಯಲ್ಲ ರೀ, ನೀವೇನಾದ್ರೂ ಮಾಡ್ಕೊಳ್ಳಿ. ಫೈನಲ್ ಆಗಿ ಕೇಳ್ತಿದೀನಿ, ಇದೇ ನಿಮ್ ಕೊನೆ ಮಾತಾ? ಸರಿ ಆಯ್ತು ಬಿಡಿ, ಕುಡಿತೀನಿ, ಇರಿಟೇಟ್ ಮಾಡ್ಬಿಡಿ. ಈ ಕೆಲ್ಸ ಮೊದ್ಲೇ ಮಾಡಿದಿದ್ರೆ ಟೈಮೇ ವೇಸ್ಟ್ ಆಗ್ತಿರ್ಲಿಲ್ಲ. ಬನ್ನಿ ಕುಡಿಯ. ಎಲ್ಲ ನನ್ ಕರ್ಮ. ಓಹೋ, ನಮಸ್ಕಾರ ಸರ್, ಆರಾಮ ಸರ್? ವಾ, ನಾನ್ ಸೂಪರ್ ಆಗಿದ್ದೀನಿ.
ನೀವ್ ಹೇಗಿದ್ದೀರಣ್ಣ? ಏನೋ ಸರ್ ನೋಡಿ ಸರ್ ಹಿಂಗಿದ್ದೀನಿ, ಏನು ಬದ್ಲೇ ಆಗಿಲ್ಲ. ಆದ್ರೆ ನೀವು ಮತ್ತೆ ಮೇಡಮ್ ಏನ್ ಸರ್ ಗುರ್ತೇ ಸಿಗ್ದಿರಂಗ ಆಗ್ಬಿಟ್ಟಿದ್ದೀರಿ. ಅಣ್ಣ 3 ಒಳ್ಳೆ ಪೇಪರ್ ಗಂಜಿ ಹೊಡೀರಿ. ಪೇಪರ್ ಗಂಜಿ? ಹಾ. ಮೇಡಮ್ ನಮಸ್ತೆ. ನೀವು ನಮ್ಮಂತ ಬಡವರ ಅಂಗಡಿನ ನೆನ್ಪಿಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ ಮೇಡಮ್, ತುಂಬಾ ಖುಷಿ ಆಯ್ತು ಮೇಡಮ್. ನೀವೆಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ನಮ್ಮಂತ ಬಡವರ್ಗೂ ಕೂಲಿ ಮಾಡೋರ್ಗೂ ನಿಮ್ಮ ಮನ್ಸಲ್ಲಿ ಎಂತ ಜಾಗ ಕೊಟ್ಟಿದ್ದೀರ ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ ಮೇಡಮ್. ನಿನ್ ಮಾತನ್ನ ನಿಲ್ಸಿ ಫಸ್ಟ್ ಎಳ್ನೀರ ಕೊಡು. ನಾವ್ ಇಲ್ಲಿಗೆ ಬಂದಿರೋದು ಎಳ್ನೀರ್ ಕುಡಿಯೋದಕ್ಕೆ, ನಿನ್ ಮಾತ್ ಕೇಳೋದಕ್ಕಲ್ಲ. ಓಹೋ, ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ, ನನ್ಗೆ ಅರ್ಥ ಆಯ್ತು ಮೇಡಮ್. ಇನ್ನು ನಾನು ನಿಮ್ಗೆ ಕಾಯಿಸಿಲ್ಲ, ಬೇಗ ಕೊಡ್ತೀನಿ ರೀ. ಹಾ ತೊಳಿ ಮೇಡಮ್. ವಾಟ್ ನಾನ್ ಸೆನ್ಸ್, ಏನಕ್ಕೆ 2 ಸ್ಟ್ರಾ ಹಾಕಿದ್ಯಾ? ಏನ್ ಮೇಡಮ್ ಈಗ ಕೇಳ್ತಾ ಇದ್ದೀರಾ? ಇದು ಕಪ್ಪಲ್ ಸ್ಪಾಟು, ನಮ್ಮ ಜಾಗದ ಸ್ಪೆಷಾಲಿಟಿನೇ ಅದಲ್ವಾ ಮೇಡಮ್. ನೀವಿಬ್ರು ಜೋಡಿ ಅಲ್ವಾ, ತಗೊಳ್ಳಿ ಮೇಡಮ್. ಕೇಯ್, ನಿನ್ಗೇನ್ ಸೆನ್ಸ್ ಇಲ್ವಾ? ಏನ್ ಮಾತಾಡ್ತಿದೀನಿ ಅನ್ನೋ ಜ್ಞಾನ ಇಲ್ವಾ? ಅಯ್ಯೋ ಮೇಡಮ್, ಈ ನಮ್ಮ ಸ್ಪಾಟ್ಗೆ ಲವರ್ಸ್ ಆಗ್ಲಿ ಗಂಡ ಹೆಂಡತಿ ಆಗ್ಲಿ ಜೋಡಿಯಾಗಿ ಬಂದ್ಮೇಲೆ ಸಿಂಗಲ್ ಆಗಿ ಎಳ್ನೀರು ಕುಡಿಬಾರ್ದು ಮೇಡಮ್. ನೋಡು, ಸುಮ್ನೆ ಇರಿಟೇಟ್ ಮಾಡ್ಬೇಡ. ಇಲ್ಲಿ ಯಾರು ಲವರ್ಸ್ ಇಲ್ಲ ಮೇಡಮ್. ನೀವಿಬ್ರು ಲವರ್ಸ್ ಅಲ್ಲ, ಗಂಡ ಪರವಾಗಿಲ್ಲ, ಬೇರೆದೇ ಕೊಡಿ. ಏನ್ ಸರ್, ಮೇಡಮ್ಗೆ ಯಾವಲ್ಲೂ ಕೋಪ ಬರ್ಸೋದೇನಾ ನಿಮ್ ಕೆಲ್ಸ? ಏನ್ ಮಾತಾಡ್ತಿದ್ಯಾ? ಅಯ್ಯೋ ಮೇಡಮ್, ಇಬ್ರು ಕೂಲ್ ಆಗಿ ಮಾತಾಡಿ ಬಗೆಹರಿಸ್ಕೋಬೇಕು. ನೀವಿಬ್ರು ಇಷ್ಟಪಟ್ಟಿದ್ದೀರಾ. ಸ್ಟಾಪ್ ಇಟ್. ಏನ್ ಮಾತಾಡ್ತಿದ್ಯಾ? ಯಾರಿಗೆ ಯಾರ ಮೇಲೆ ಪ್ರೀತಿ? ಅಯ್ಯೋ ಸಾರ್, ಆ ತರ ಏನಾದ್ರು ತಪ್ಪು ಮಾತಾಡಿದ್ರೆ ಮೇಡಮ್ ಹತ್ರ ಸಾರಿ ಕೇಳ್ಬಿಡಿ ಸಾರ್. ಅಣ್ಣ ಸುಮ್ಮನಿರಿ ಅಣ್ಣ. ಇವಾಗ ಈ ಕಪಲ್ ಸ್ಪಾಟ್ಗೆ ಬಂದಿದ್ದೀರಲ್ವಾ, ಮೇಡಮ್ ಜೊತೆ ಕೂತು ಎಳ್ನೀರು ಕುಡ್ದು ಕೂಲ್ ಮಾಡ್ಬಿಡಿ ಸಾರ್. ಅಯ್ಯೋ ಮೇಡಮ್, ನೀವ್ ಎಳ್ನೀರು ಕುಡಿತಾ ಕುಡಿತಾ ಕಣ್ಣಬಿಡಿ, ಎಲ್ಲ ಸರಿ ಹೋಗೋದೆ, ತಗೊಳ್ಳಿ. ಏನು ಮಾತಾಡ್ತಿದ್ಯಾ ಯೂಸ್ಲೆಸ್ ಫೆಲೋ? ಏನ್ ಮಾತಾಡ್ತಿದೀನಿ, ಯಾರ ಹತ್ರ ಮಾತಾಡ್ತಿದೀನಿ ಅನ್ನೋ ಪರಿಜ್ಞಾನ ಇದ್ಯಾ ನಿನಗೆ? ಅಯ್ಯೋ ಮೇಡಮ್, ಈ ಡಬಲ್ ಸ್ಟಾಕ್ ಕಾನ್ಸೆಪ್ಟ್ ಕೊಟ್ಟವ್ರೆ ನೀವಲ್ವಾ? ಏನೋ ಹೇಳ್ತಿದ್ಯಾ? ನೀವ್ ಅವಾಗ ಬಂದಾಗ ಒಂದು ಎಳ್ನೀರ್ಗೆ 2 ಸ್ಟಾಕ್ ಹಾಕೊಡ್ಬೇಕು ಅನ್ನೋ ಐಡಿಯಾ ಕೊಟ್ಟಿದ್ದೆ ನೀವಲ್ವಾ? ಅದಕ್ಕೆ ಈಗ್ಲೂ ಹಂಗೆ ಕೇಳ್ತೀರೇನು ಅಂತ ಹಾಕೊಟ್ಟೆ. ಯಾವಾಗ ಬಂದಿದ್ದೆ? ಯಾವಾಗ ಹೇಳಿದ್ದೆ? ಅದೇ ಮೇಡಮ್, ನೀವು ಮತ್ತೆ ಇವರು ಏನ್ ಹೇಳ್ತಿದ್ದಾರೆ ಅಮ್ಮಾಚಾರಿ? ರಾಘು ಅವ್ರನ್ನ ಆಫೀಸಿಂದ ಹೊರಗೆ ಹಾಕ್ಬೇಕು ಅಂತ ಅವ್ರು ದುಡ್ಡು ಕದ್ದಿದ್ದಾರೆ ಅನ್ನೋ ಆರೋಪನ ಅವ್ರ ಮೇಲೆ ಬರೋ ಹಾಗೆ ಮಾಡಿದ್ರಂತ. ಹೌದು ಚಾರು ಮೇಡಮ್, ಒಟ್ಟಿನಲ್ಲಿ ಅವರಿಬ್ಬರ ಮಧ್ಯೆ ಒಂದು ಗೋಡೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದನ್ನ ಅವರೇ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅಲ್ಲಪ್ಪ, ಅವ್ರು ತಾನೇ ಯಾಕೆ ಹಾಗೆ ಮಾಡ್ಬೇಕು? ರಾಘುನ ಹೇಗಾರು ಮಾಡಿ ಜಾನ್ಸಿಯಿಂದ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಈ ರಾಘುನೇ ಸತ್ಯನ ನೇರವಾಗಿ ಹೇಳೋದ್ ಬಿಟ್ಟು ಸುಮ್ನೆ ಈ ಕೊಂಕಣ ಸುತ್ತಿ ಮೈಲಾರಕ್ಕೆ ಯಾಕೆ ಬರ್ತಾ ಇದ್ದಾನೆ? ಯಾಕಂದ್ರೆ ಸತ್ಯನ ನೇರವಾಗಿ ಹೇಳೋ ಸ್ಥಿತಿಲಿ ರಾಘು ಈಗ ಇಲ್ಲಮ್ಮ. ಏನ್ ಹೇಳ್ತಾ ಇದೀಯಪ್ಪ? ಹೌದಮ್ಮ, ರಾಘು ಈಗ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿದ್ದಾನೆ. ಈ ವಿಷಯವಾಗಿ ಮಾತಾಡಕ್ಕೆ ಅಂತ ನಾನು ಚಾರು ಮೇಡಮ್ ಅವನ ಹತ್ರ ಹೋಗಿದ್ವಿ. ಅಲ್ಲ ರಾಘು ಅವರೇ, ಚಾನ್ಸಿಗೆ ಸತ್ಯ ಹೇಳಿ ಮದ್ವೆ ಫೋಟೋಸ್ ತೋರಿಸಿ ಇರೋ ಸಾಕ್ಷಿನೆಲ್ಲ ತೋರಿಸಿ ಚಾನ್ಸಿಗೆ ಏನಾಗಿದೆ ಅಂತ ಅರ್ಥ ಮಾಡ್ಸೋದ್ ಬಿಟ್ಟು ಯಾಕೆ ಸರ್ಕಸ್ ಎಲ್ಲ ಮಾಡ್ತಿದ್ದೀರಾ? ಯಾಕೆ ಅಂದ್ರೆ ನಾನು ಇರೋ ಸತ್ಯನ ಅವ್ರಿಗೆ ಹೇಳಿದ್ರೆ ನಾನು ಝಾನ್ಸಿ ಮೇಡಮ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ರು ಬರ್ಬೋದು. ಝಾನ್ಸಿಗೆ ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಸತ್ಯನ ಡೈಜೆಸ್ಟ್ ಮಾಡ್ಕೊಳ್ಳೋ ಮನಸ್ಥಿತಿಲಿ ಅಥವಾ ಪರಿಸ್ಥಿತಿಲಿ ಅವ್ರು ಖಂಡಿತ ಇಲ್ಲ. ಅವರು ಅವ್ರ ಜೀವನದಲ್ಲಿ ಮದ್ವೆ ಆಗದೇ ಇಲ್ಲ ಅಂತ ಅನ್ಕೊಂಡಿದ್ದವರು ಆಸ್ತಿನ ಪಡ್ಕೋಬೇಕು ಅನ್ನೋ ಅನಿವಾರ್ಯಕ್ಕೆ ಮದ್ವೆ ನಡೆದೋಯ್ತು. ಸದ್ಯದ ಪರಿಸ್ಥಿತಿಲಿ ಅವ್ರು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗೂ ನಾವು ಬಲವಂತ ಮಾಡಿ ಹೇಳಿದ್ವಿ ಅಂತ ಅನ್ಕೊಳ್ಳಿ, ಅವಾಗ ಏನ್ ಬೇಕಾದ್ರೂ ಅನಾಹುತ ಆಗ್ಬೋದು ಅಂತ ಡಾಕ್ಟರ್ ಹಾಗಾಗಿ ನಾನು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೀನಿ. ಅಲ್ಲ ರಾಘು ಅವರೇ, ಈಗ ನೀವು ಏನೇ ಮಾಡಿದ್ರು ತಂಗಿ ಒಪ್ಕೊಳಕ್ಕಂತೂ ರೆಡಿ ಇಲ್ಲ ಅಲ್ವಾ? ಅದಕ್ಕೆ ಅವ್ರು ಈಗೋ ಹರ್ಟ್ ಮಾಡಿ ಅವರೇ ನನ್ನನ್ನು ಹತ್ರ ಇಟ್ಕೋಬೇಕು. ಆಮೇಲೆ ಅವ್ರ ಮನ್ಸಲ್ಲಿರೋ ಒಂದಷ್ಟು ಗೊಂದಲಗಳಿಗೆ ಅಲ್ಲೇ ಉತ್ತರ ಕೊಡಬೇಕು ಅಂತ ಒತ್ತಾಡ್ತಾ ಇದ್ದೀನಿ. ಸರಿ, ಆದ್ರೆ ಇನ್ನು ಎಷ್ಟು ದಿವಸ ಹೀಗೆ ಕಾಯ್ತೀಯಾ? ಗೊತ್ತಿಲ್ಲ. ಈ ವಿಚಾರದಲ್ಲಿ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಎಲ್ಲದಕ್ಕೂ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ. ಝಾನ್ಸಿ ಮೇಡಮ್ ಜೀವನದಲ್ಲಿ ಬದಲಾವಣೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ.
ಒಂದು ವೇಳೆ ಆಗಲಿಲ್ಲ ಅಂದರೆ ನಾನು ಬೇರೆ ರೀತಿನೇ ಯೋಚನೆ ಮಾಡ್ತೀನಿ. ಸತ್ಯ ಗೊತ್ತಾದ್ರೆ ಚಾನ್ಸಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಕಾಡ್ತದೆ. ಅದಕ್ಕೆ ರಾಘು ಅವರು ಈ ದಾರಲ್ಲಿ ಹೋಗ್ತಿದ್ದಾರೆ. ಆದ್ರೂ ಇದನ್ನ ಹೀಗೆ ಬಿಟ್ಕೊಂಡೋದ್ರೆ ಇನ್ನೊಂದಷ್ಟು ಅಪಾಯಕ್ಕೆ ದಾರಿ ಮಾಡ್ಕೊಡುತ್ತೆ. ಇವ್ರಿಬ್ಬರನ್ನು ದೂರ ಮಾಡ್ತೀನಿ ಅನ್ನೋರ್ಗೆ ಇವರೇ ಅವಕಾಶ ಮಾಡ್ಕೊಟ್ಟಂಗಾಗುತ್ತಪ್ಪ. ನೀವ್ ಹೇಳ್ತಿರೋದು ಸರಿನೇ ಅತ್ತಮ್ಮ. ಆದ್ರೆ ಇವಾಗ್ಲೇ ಸತ್ಯ ಹೇಳಿದ್ರೆ ಡಾಕ್ಟರ್ ಹೇಳ್ದಾಗೆ ಚಾನ್ಸಿಗೆ ಏನಾದ್ರೂ ತೊಂದರೆ ಆಗ್ಬೋದಲ್ವಾ? ಇದನ್ನ ಎಳ್ಕೊಂಡು ಹೋದಷ್ಟು ಇನ್ನೊಂದು ಅಪಾಯಕ್ಕೆ ದಾರಿ ಮಾಡ್ಕೊಡುತ್ತೆ. ಇದರಿಂದ ಇನ್ನೊಂದಷ್ಟು ಸಮಸ್ಯೆಗಳು ಹುಟ್ಕೊಳ್ಳುತ್ತೆ ಹೊರತು ಬಗೆಹರಿಯಲ್ಲ. ಆದಷ್ಟು ಬೇಗ ತಂಗಿಗೆ ಸತ್ಯನೂ ಗೊತ್ತಾಗಬೇಕು, ತಂಗಿಗೆ ಏನೂ ಆಗ್ಲೂಬಾರ್ದು. ಆ ಥರ ನಾವಿಬ್ರು ಸೇರಿ ಏನಾದ್ರು ಮಾಡಲೇಬೇಕು. ಏನೋ ಹೇಳ್ತಿದ್ಯಾ? ಹೌದು ಮೇಡಮ್, ಇಲ್ಲಿಗೆ ಬಂದಾಗಿಲ್ಲ ನೀವೇ ತಾನೇ ಎಳ್ನೀರಿಗೆ 2 ಸ್ಟಾಕ್ ಕೊಡು ಅಂತ ಹೇಳ್ತಾ ಇದ್ದಿದ್ದು. ಇವಾಗೇನು ಮತ್ತೆ ಜಗಳ ಮಾಡ್ಕೊಂಡಿದ್ದೀರಾ? ಇಷ್ಟು ದಿನ ನಿಮ್ ಗಂಡ ಮುನ್ಸ್ಕೊತಾ ಇದ್ರು, ಇವಾಗ ನಿಮ್ ಸರ್ದಿನ? ನಾನ್ ಇಲ್ಲಿಗ್ ಬರ್ತಿದ್ನ ಅದು ಒಂದ್ ಎಳ್ನೀರ್ಗೆ 2 ಸ್ಟ್ರಾ ಕೊಡು ಅಂತ ಕೇಳ್ತಿದ್ನಾ? ನೀವಲ್ದೆ ಇನ್ಯಾರು ಮೇಡಮ್? ನಿಮ್ಮ ಬಟ್ಟೆ ಮಾತ್ರ ಬದಲಾಗಿದೆ ಅಂತ ಅನ್ಕೊಂಡೆ, ನೀವು ನೋಡಿದ್ರೆ ಮಾತು ಬದಲಾಯಿಸ್ತಾ ಇದ್ದೀರಾ. ಮೇಡಮ್ 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 ಫೋನ್ 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 ಬರ್ತಾ ಇದೆ ನೋಡಿ ಮೇಡಮ್. ಹಲೋ ಜಾನ್ಸಿ, ನಾನು ಅನಿತಾ ಮಾತಾಡ್ತಿರೋದು. ಹಾ ಹೇಳು. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಜಾನ್ಸಿ. ಭಯನಾ? ಯಾಕೆ? ಮತ್ತೇನಾದ್ರೂ ಇಡಿಯಟ್ ನಿನ್ಗೆ ತೊಂದ್ರೆ ಕೊಟ್ನಾ? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ. ಅವನಲ್ಲಿ ಇವಾಗ ಈ ಕಡೆ ಬರ್ತಾನೆ. ಯಾಕೆಂದ್ರೆ ಇವಾಗ ಅವ್ನು ನಿಮ್ ಹಿಂದೆ ಬಿದ್ದು ನಿಮ್ಮನ್ ಮರಳ್ ಮಾಡಿ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ ಅಲ್ವಾ, ಅದಕ್ ಭಯ ಆಗ್ತಿದೆ. ಯಾಕೆಂದ್ರೆ ಅವ್ನ್ ಸಾಮಾನ್ಯದವ್ನ ಅಲ್ಲ ಜಾನ್ಸಿ. ಡೋಂಟ್ ವರಿ ಅನಿತಾ, ಅವನ್ ಇಲ್ಲಿವರೆಗೂ ನೋಡಿರೋದು ನಿನ್ನಂತ ಮುಗ್ಧ ಹುಡ್ಗಿರ್ನ. ಆದ್ರೆ ಈಗ ಅವನ್ ಸಿಕ್ಬಿದ್ದಿರೋದು ಈ ಜಾನ್ಸಿ ಕೈಲಿ. ಅವನಿಂದ ನನ್ನನ್ನ ಏನು ಮಾಡೋದಕ್ಕಾಗಲ್ಲ. ನೀವ್ ಅವನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಾ ಜಾನ್ಸಿ. ಅವನು ನೀವ್ ತಿಳ್ಕೊಂಡಿರೋ ತರ ಅಲ್ಲ. ಅವನನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಜಾನ್ಸಿ. ಯಾಕೆಂದ್ರೆ ಅವ್ನ್ ಯಾರನ್ನ ಹೇಗ್ ಬುಟ್ಟಿಗೆ ಹಾಕೋಬೇಕು, ಹೇಗ್ ಮ್ಯಾನಿಪುಲೇಟ್ ಮಾಡ್ಬೇಕು ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತು. ಇರ್ಬೋದು ಅನಿತಾ, ಆದ್ರೆ ಅವ್ನ್ ಯಾವ ಆಟಗಳು ಈ ಜಾನ್ಸಿ ಮುಂದೆ ನಡೆಯಲ್ಲ ಅನ್ನೋದು ನಿನಗೂ ಗೊತ್ತಿರ್ಲಿ. ಇಲ್ಲ ಜಾನ್ಸಿ, ಅವನ್ ಹೇಗೆ ಅಂದ್ರೆ ಮೊದಲು ನಮ್ ಮೆಂಟಾಲಿಟಿನ ಅರ್ಥ ಮಾಡ್ಕೋತಾನೆ, ಆಮೇಲೆ ಅವನ ಆಟನ ಶುರು ಮಾಡ್ತಾನೆ. ಒಬ್ರನ್ನ ನಂಬ್ಸೋದಕ್ಕೆ ಏನ್ ಬೇಕೋ ಅದನ್ನ ಕಣ್ಣು ಮುಂದೆನೆ ಕಟ್ಕೊಟ್ಟು ನಂಬೋ ಹಾಗೆ ಮಾಡಿ ಪ್ರೀತಿ ಹುಟ್ಟಾಕ್ತಾನೆ. ಒಟ್ನಲ್ಲಿ ನಮ್ಮನ್ನು ಹೋಲ್ಸ್ಕೊಳ್ಳೋದಕ್ಕೆ ಅವನಿಗೆ ಹೇಗ್ ಬೇಕೋ ಹಾಗೆ ಕತೆ ಕಟ್ಟಿ ಆಮೇಲೆ ಏನು ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡ್ತಾನೆ. ಅದಕ್ಕೆ ನೀವೊಂದ್ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳೋದಕ್ಕೆ ಫೋನ್ ಮಾಡ್ದೆ. ಇದರಲ್ಲಿ 50,000 ರೂಪಾಯಿ ಇದೆ. ಹಾಗೆ ನಿನ್ನ ಮೊಬೈಲ್ಗೆ ಒಂದು ಫೋಟೋ ಕಳ್ಸಿದ್ದೀನಿ ನೋಡು. ಹೇಳಿ ಸರ್. ಕೈ ಹೋಗಿ ಕಾಲು ಏನು ಡೈರೆಕ್ಟ್ ತಲೆಯೋ? ಅವೆಲ್ಲ ಏನು ಬೇಡ, ಜಸ್ಟ್ ಕಿಡ್ನಾಪ್ ಮಾಡಿದ್ರೆ ಸಾಕು. ಕಿಡ್ನಾಪ್ ಮಾಡಿ ನಾವೇನ್ ಮಾಡ್ಬೇಕು ಸರ್? ಕಿಡ್ನಾಪ್ ಮಾಡಿ ನೀವೇನು ಮಾಡ್ಬೇಕಾಗಿಲ್ಲ, ನನ್ನ ಕೈಯಲ್ಲಿ ಒದೆ ತಿನ್ಬೇಕಷ್ಟೇ. ಇದ್ಯಾವ ತರ ಡೀಲ್ ಸರ್? ಕೇಳಕ್ಕೆ ಹೊಸ್ತಾಗಿದೆ. ಇದು ಯಾವ ಹೊಸ ಕಾನ್ಸೆಪ್ಟು ಅಲ್ಲ, ಹೊಸ ಸ್ಟೈಲು ಅಲ್ಲ, ಎಲ್ಲ ಓಲ್ಡ್ ಗಿಮಿಕ್ಕು. ಬೇಜಾನ್ ಸಲ ಯೂಸು ಆಗಿದೆ. ಅದೇನ್ ಕರೆಕ್ಟ್ ಆಗಿ ಹೇಳಿ ಸರ್. ಇವಾಗ ನಾನೊಂದು ಹುಡುಗಿನ ಇಂಪ್ರೆಸ್ ಮಾಡಬೇಕು. ಅರ್ಥ ಆಯ್ತು. ಇದಾ ಸರ್? ಓ, ನಮ್ಗೆಲ್ಲ ಅರ್ಥ ಆಯ್ತು ಬಿಡಿ. ಯಪ್ಪ ರೋಡಿ ಅಣ್ಣಂದ್ರ, ವಿಷಯನ ಪೂರ್ತಿಯಾಗಿ ಕೇಳಿಸ್ಕೊಂಬಿಡಿ. ಅರ್ಧಂಬರ್ಧ ಕೇಳಿಸ್ಕೊಂಡು ಅದು ಇನ್ನೊಂದು ಅಪಾರ್ಥ ಆಗೋದು ಬೇಡ. ನಾನು ನಿಮ್ಮ ಮೊಬೈಲ್ಗೆ ಒಂದು ಫೋಟೋ ಕಳಿಸಿದ್ದೀನಲ್ಲ, ಅವಳು ನಾಳೆ ಬೆಳಿಗ್ಗೆ ಜಾಗಿಂಗ್ ಬರ್ತಾಳೆ. ಅವಳನ್ನ ಅಲ್ಲಿಂದ ಆಮೇಲೆ ಅವ್ರಿಗೆ ನಿಮ್ಮ ಮೇಲೆ ಲವ್ ಆಗುತ್ತೆ. ಎಸ್, ಆಕ್ಚುಲಿ ಬೇಕಾಗಿರೋ ಸೀನು ಇದೆ. ಓಕೆ, ಡನ್. ಅಯ್ಯೋ, ಯಾಕ್ರಿ ಫೋನ್ ಮಾಡಿ ಟಾರ್ಚರ್ ಕೊಡ್ತೀರಾ? ಒಂದ್ ನಿಮಿಷ ಹೇಳ್ತೀನಿ. ಸರ್ ಏನ್ ಸರ್ ಇದೆಲ್ಲ? ಇವಾಗ ಅವರು ಮೊದಲಿನ ಪರಿಸ್ಥಿತಿ ಥರ ಇಲ್ಲ. ಅದೇನಾಯ್ತಂದ್ರೆ ಚೆಲ್ಲಾಗಿದೆ ಸರ್. ನಮ್ ತಾಯಣೆ ನನ್ಗೆ ಗೊತ್ತಾಗಲಿಲ್ಲ ಸರ್, ಕ್ಷಮಿಸ್ಬಿಡಿ ಸರ್. ಸಾರಿ ಸರ್. ಪರವಾಗಿಲ್ಲ ಅಣ್ಣ. ಆಫೀಸ್ ಮಾತಾಡ್ತೀನಿ. ಫೋನು 500 ರೂಪಾಯಿ ವ್ಯತ್ಯಾಸ ಆಗಿದೆ.
ಏನೋ ಹೇಳ್ದೆ ನೀನು ಇಡಿಯಟ್. ಕೆಲವು ಸಲ ಜೋಡಿಗಳು ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡಿರುವಾಗ ಈ ತರ ಗೊತ್ತಿಲ್ಲದೆ ಇರೋರ್ ತರಾನೇ ಇರ್ತಾರೆ. ಅದಕ್ಕೆ ಅವ್ರ ಹತ್ರ ಮಾತಾಡೋ ತರಾನೇ ನಿಮ್ಮ ಹತ್ರ ಮಾತಾಡ್ಬಿಟ್ಟೆ, ಗೊತ್ತಾಗ್ಲಿಲ್ಲ, ಕ್ಷಮಿಸ್ಬಿಡಿ ಮೇಡಮ್. ಬಂದವರೆಲ್ಲ ಲವ್ವರ್ಸು ಅಥವಾ ಕಪಲ್ಸು ಆಗಿರಲ್ಲ. ಅಣ್ಣ ತಂಗಿನೂ ಬರ್ತಾರೆ, ಫ್ರೆಂಡ್ಸು ಬರ್ತಾರೆ. ಇಲ್ಲಾಂದ್ರೆ ಈಗ ಓನರ್ ಮತ್ತೆ ಡ್ರೈವರು ಬರ್ಬೋದು. ಅದನ್ನ ಮೊದ್ಲು ತಿಳ್ಕೊ. ಏನೋ ಬಡವ, ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ, ಹೊಟ್ಟೆಗೆ ಹಾಕ್ಬಿಡಿ ಮೇಡಮ್. ನಿಮ್ಮಂತವ್ರನ್ನ ಸುಮ್ನೆ ಬಿಡ್ಬಾರ್ದು. ಮೇಡಮ್ ಇದನ್ನ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಿದ್ದೀರಾ? ಪ್ಲೀಸ್ ಬಿಟ್ಬಿಡಿ ಮೇಡಮ್. ಏನೋ ಹೊಟ್ಟೆಪಾಡು ಬಿಸ್ನೆಸ್ ಆಗ್ಲಿ ಅಂತ ಹೀಗೆ ಮಾತಾಡಿದಾರೆ ಅಷ್ಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಕೆಲಸದಲ್ಲಿ ಮಾತೆ ಬಂಡವಾಳ ಅಲ್ವಾ ಮೇಡಮ್? ಮಾತನ್ನೇ ಬಂಡವಾಳ ಮಾಡ್ಕೊಂಡು ಏನೆಲ್ಲಾ ಮಾಡಕ್ ನೋಡ್ತಾರೆ ಅನ್ನೋದು ನನ್ಗೆ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಹೌದು ಮೇಡಮ್, ಈಗಿನ ಕಾಲನೇ ಹಾಗೆ. ಸುಮ್ನೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಪಾಪ ಬದುಕೊಳ್ಳಿ ಬಿಡಿ. ಕಸ್ಟಮರ್ಸ್ ಬಂದು ಏನ್ ಕೇಳ್ತಾರೋ ಅಷ್ಟು ಮಾತ್ರ ಕೊಡ್ಬೇಕು. ಅದನ್ನ ಬಿಟ್ಟು ಈ ಲೆವೆಲ್ಗೆ ಅಧಿಕ ಪ್ರಸಂಗತನ ಮಾಡಬಾರ್ದು. ಮೈಂಡೆಡ್. ಸರಿ ಮೇಡಮ್. ರಾಯ್, ದುಡ್ಡು ಕೊಟ್ ಬಾ. ಸರಿ ಮೇಡಮ್. ನನ್ನ ಇಂಪ್ರೆಸ್ ಮಾಡೋದಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಿದ್ಯೋ ಇದಕ್ ತಕ್ಕ ಪಾಠ ಕಲಿಸ್ತೀನಿ.